ಸ್ಪೆಷಲ್ ಡಿಶ್ ಈಗ ಪ್ರಾನ್ಸ್. ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಈಗ ಟೈಮ್ ಆಗ್ತಾ ಇದೆ 2 ಗಂಟೆ. ಸೊ ಇವಾಗ ನನ್ನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬೆಳಗ್ಗೆಯಿಂದ ನನಗೆ ಸ್ವಲ್ಪ ಬ್ಯುಸಿ ಇದ್ದೆ ನಾನು, ಸೊ ಟೈಮ್ ಇರಲಿಲ್ಲ. ಸೊ ಇವತ್ತು ಸಂಡೇ. ಸೊ ಸಂಡೇ ಹಾಗೆಯೇ ಸ್ವಲ್ಪ ಆರಾಮಾಗಿ ಎದ್ದು ಸ್ವಲ್ಪ ನಾರ್ಮಲಾಗಿ ಕೆಲಸ ಮಾಡಿ, ಅಂದರೆ ಅಷ್ಟು ರಶ್ ಇರೋದಿಲ್ಲಲ್ಲ, ಅಷ್ಟು ಗಡ್ಬಡಿ ಇರೋದಿಲ್ಲ ಕೆಲಸಕ್ಕೆ. ಸೊ ಆರಾಮಾಗಿ ಎದ್ದು ಸೊ ಎಲ್ಲ ಕೆಲಸ ಮಾಡಿ, ಮನೆ ಕೆಲಸ ಸ್ವಲ್ಪ ಮಾಡಿ, ಆಮೇಲೆ ಸ್ನಾನ ಆಯಿತು. ಸ್ನಾನ ಮಾಡಿ ಇವಾಗ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬ್ಲಾಗ್. ಸೊ ಇವತ್ತು ಏನು ಸ್ಪೆಷಲ್ ಅಂತಂದರೆ, ಹಬಿ ಕಡೆಯಿಂದ ಇವತ್ತು ಸ್ಪೆಷಲ್ ಡಿಶ್ ಅವ್ರು ಇವತ್ತು ಬೆಳಗ್ಗೆ ಹೋಗಿ ಫಿಶ್ ತೊಗೊಂಬಂದರು. ಸೊ ಬಾಂಗ್ಡಾ ಫಿಶ್ ಅಂತ. ಸೊ ಫಿಶ್ ಎಲ್ಲ ತುಂಬ ಇಷ್ಟ ಆಗುತ್ತೆ. ಸೊ ಯಾವಾಗಾವಾಗ ಮಾಡ್ತಾ ಇರ್ತೀವಿ. ಇವಾಗ ಸ್ವಲ್ಪ ರುಟೀನ್ ಅಂದರೆ ಸ್ವಲ್ಪ ಜಾಸ್ತಿನೇ ತರ್ತಾ ಇದ್ದೀವಿ, ಯಾಕಂದರೆ ಅಮ್ಮೆಗೂ ಕೂಡ ಸ್ವಲ್ಪ ಅಂದರೆ ಏನು ಹೆಚ್ಚಿಗೆ ಅವನಿಗೂ ತಿನ್ನಿಸ್ಬೇಕಲ್ವ. ಸೊ ಹೆಲ್ದಿ ಅಂದರೆ ಚೆನ್ನಾಗಿ ಇದು ಏನು ಮಟನ್ ಮತ್ತು ಚಿಕನ್ಗಿಂತ ಫಿಶ್ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ, ಯಾಕಂದರೆ ಹೀಟ್ ಇರೋದಿಲ್ಲಲ್ಲ. ಈಗ ತುಂಬ ಬಿಸಿ ಇದೆ ಬಾಂಬೆಯಲ್ಲಿ. ಸೊ ಹಾಗಾಗಿ ಚಿಕನ್ ಎಲ್ಲ ತುಂಬಾ ಹೀಟ್. ಸೊ ಮಕ್ಕಳಿಗೆಲ್ಲ ಈಗಿಂದನೇ ಸ್ವಲ್ಪ ಸ್ಟಾರ್ಟ್ ಮಾಡಿದ್ರೆ ಫಿಶ್ ತಿರೋದು ಸೊ ಚೆನ್ನಾಗಿರುತ್ತೆ, ಹೆಲ್ದಿ ಕೂಡ ಇರುತ್ತೆ. ಸೊ ಲೋ ಕ್ಯಾಲರೀಸ್ ಇರುತ್ತೆ. ಸೊ ಹಾಗಾಗಿ ಇವತ್ತು ಲಂಚ್ಗೆ ಇವತ್ತು ಫಿಶ್ ಫ್ರೈ ಮತ್ತು ಜಸ್ಟ್ ನಾರ್ಮಲ್ ಫಿಶ್ ಫ್ರೈ, ಅದನ್ನು ಅವರೇ ಮಾಡ್ತಾರೆ. ನಾನು ಟ್ರೈ ಮಾಡೇ ಇಲ್ಲ ಆ್ಯಕ್ಚುಲಿ ಫಿಶ್. ನನಗಷ್ಟು ಬರೋದು, ಯಾಕಂದರೆ ನಮ್ಮ ಅಮ್ಮನ ಮನೆಯಲ್ಲಿ ಫಿಶ್ ಎಲ್ಲ ಮಾಡೋದಿಲ್ಲ. ಸೊ ಹಾಗಾಗಿ ನನಗೆ ಅಷ್ಟು ಗೊತ್ತಿಲ್ಲ ಅದು ರೆಸಿಪಿ. ಸೊ ಏನೇ ಇರಲಿ, ಸಿಂಪಲ್ ಆಗಿದ್ರು ಇವ್ರು ಮಾಡ್ತಾರೆ ಚೆನ್ನಾಗಿ. ಸೊ ಅವ್ರ ಕಡೆಯಿಂದ ಇವತ್ತು ಫಿಶ್ ಕಾಯ್ಕಾಯ್ಲ ಮ್ಯಾರಿನೇಷನ್ मध्ये जिंजर गार्लिक पेस्ट, चिली पाउडर, साल्ट, टर्मरिक. ओके, सिंपल अँड स्वीट फ्राय. ओके, किती उशीर लागते करायला? 15 minutes. कळत. ग्रेट. संडे स्पेशल बाय मी. ग्रेट शेफ हबी. छान दाखवायचं का? स्मेल चांगला आहे ना याचा. दिस इज फिश फ्राय. ಸಿಂಪಲ್ ಆಗಿ ಮಾಡಿದ್ದಾರೆ. ಸೊ ಆಗಿದೆ ಚೆನ್ನಾಗಿ ಇಷ್ಟೇ ಸಿಂಪಲ್ ಆಗಿ. ನೋಡಿ, ನೆನ್ನೆ ನಾನು ಹೋಗಿ ಮಾರ್ಕೆಟಿಗೆ, ಅಂದರೆ ಇಲ್ಲೇ ಇದು ನರ್ಸರಿ ಇದೆ, ಪ್ಲಾಂಟೇಶನ್ ನರ್ಸರಿ. ಸೊ ಅಲ್ಲಿ ಹೋಗಿ ಇದು ಸದಾಫುಲ್ನ ತೊಗೊಂಬಂದಿದ್ದೀನಿ. ಚೆನ್ನಾಗಿದೆ ಅಲ್ಲ, ಅಷ್ಟು ಖರಾಬಾಗಿದೆ. ಇದು ಮಲ್ಲಿಗೆ ಗಿಡ. ಸೊ ನಾವು 1 ವೀಕ್ ನಾವು ಹೊರಗಡೆ ಹೋಗಿದ್ವಿ. ಸೊ ಹಾಗಾಗಿ ನೀರು ಹಾಕೋಕ್ಕಾಗಲಿಲ್ಲ ಅಂತ ಹೇಳಿ ಇಷ್ಟು ಇದಾಗಿದೆ. ಇದೆಲ್ಲ ತೆಗೆದು ಈಗ ಈ ಪಾಟಲ್ಲಿ ಹಾಕಬೇಕು. ಇದೊಂದು ಪಾಟು ಈಗ ಎಂಟಿ ಇದೆ, ಅದರಲ್ಲಿ ಕೂಡ ಏನಾದರೂ ಹಾಕ್ತೀನಿ, ತೊಗೊಂಡು ಬರಬೇಕು. ಅದೇ ನಾನು ಥಿಂಕ್ ಮಾಡ್ತಾ ಇದ್ದೀನಿ, ಏನು ಮಾಡ್ಬೋದು, ಅಲ್ಲೊಂದು ಇಡಬೇಕು, ಇಲ್ಲೊಂದು ಇಡಬೇಕು, ಏನು ನಾನು ಹಚ್ಬೋದು ಅಂತ ಪ್ಲ್ಯಾಂಟ್. ಸೊ ಅದೇ ವಿಚಾರ ಮಾಡ್ತಾ ಇದ್ದೀನಿ, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಯಾವುದು ತೊಗೊಂಡ್ಬೇಕಂತ. ಇದು ಸದಾಫುಲ್ ನನಗೆ ಸಿಕ್ತು. ಇದರಲ್ಲಿ ಈಗ ತುಂಬಾ ವೆರೈಟೀಸ್, ಕಲರ್ ವೆರೈಟಿ ಆಗಿರ್ಬೋದು, ತುಂಬಾ ಕಲರ್ ಬರ್ತಾ ಇದೆ. ಇದರಲ್ಲಿ ಸ್ಯಾಫ್ರಾನ್ ಇತ್ತು, ಮತ್ತು ಇಲ್ಲಿ ಒಳಗಡೆ ವೈಟ್ ಕಲರ್, ಸ್ಯಾಫ್ರಾನ್ ಪೂರ್ತಿ ಸ್ಯಾಫ್ರಾನ್ ಮತ್ತು ವೈಟ್, ಎಲ್ಲೋ ಇತ್ತು, ರೆಡ್ ಇತ್ತು. ಆದರೆ ನನಗೆ ಇದೇನೋ ಅಟ್ರಾಕ್ಟಿವ್ ಅನಿಸ್ತು. ಸೊ ಈ ಫ್ಲವರ್ನ ತೊಗೊಂಬಂದೆ. ಇದು ಆ್ಯಕ್ಚುಲಿ ಏನು ಗೊತ್ತಾ, ಈ ಥರ ಸದಾಫುಲ್ ತೊಗೊಂಬಂದ್ರೆ ಇದು ಡೈಲಿ ಆಗತ್ತಲ್ಲ. ಸೊ ದೇವರಿಗೆಲ್ಲ ಮೂಡ್ಸೋಕೆ ಬರುತ್ತೆ. ಯಾವಾಗ ನಾವು ಆ್ಯಕ್ಚುಲಿ ಹೊರಗಡೆಯಿಂದ ಫ್ಲವರ್ ತೊಗೊಂಬರ್ತೀವಿ, ಚೆಂಡು ಸಿಗುತ್ತಲ್ಲ, ಅದು ಒಂದೊಂದ್ಸಲ ನಮಗೆ ನೆನಪಾಗೋದಿಲ್ಲ. ಸೊ ತೊಗೊಂಬಂದಿಲ್ಲ ಅಂತಂದರೆ ಸೊ ಈ ಹೂವು ಇರುತ್ತಲ್ಲ, ಸೊ ಇದನ್ನು ನಾವು ಹಾಕ್ಬೋದು ಅಂತ ದೇವರಿಗೆ, ಮತ್ತು ಚೆನ್ನಾಗೂ ಕಾಣಿಸುತ್ತಲ್ಲ, ಅದಕ್ಕೆ ನಾನು ಇದನ್ನು ತೊಗೊಂಡು ಬಂದೆ. ಸೊ ಇದನ್ನು ಈಗ ಇದರಲ್ಲಿ ಶಿಫ್ಟ್ ಮಾಡಬೇಕು. ಸೊ ಮೊದಲು ನಾನು ಊಟ ಮಾಡ್ಕೊಳ್ತೀನಿ, ಆಮೇಲೆ ಈ ಕೆಲಸ ಇಟ್ಕೊಳ್ತೀನಿ. ನೋಡಿ, ಒಣಗಿತ್ತು. ಆ್ಯಕ್ಚುಲಿ ಇದು ರೆಡ್ ರೋಸ್ ಆಗುತ್ತೆ ಈ ಪ್ಲ್ಯಾಂಟಲ್ಲಿ. ಸೊ ಇದು ಕೂಡ ಒಣಗಿತ್ತು, ಇದು ಕೂಡ ಬೆಳೆದಿದೆ. ಸೊ ಏನು ಗೊತ್ತಾ, ಟ್ರಿಮ್ ಮಾಡ್ತಾ ಹೋಗಬೇಕು ಪ್ಲ್ಯಾಂಟ್ಸು. ಈ ಥರ ಆಗುತ್ತಲ್ಲ, ಸೊ ಒಣಗಿದ್ರೆ ಸೊ ಅದರದ್ದು ಲೀವ್ಸ್ ಆಗಿರ್ಬೋದು, ಲೀವ್ಸ್ ಎಲ್ಲ ತೆಗಿತಾ ಹೋಗಬೇಕು. ಸೊ ಹಾಗಾಗಿ ಚೆನ್ನಾಗಿ ಬೆಳೆಯುತ್ತೆ. ಸೊ ಇದು ದಾಸವಾಳ ಹೂವು,
ನೋಡಿ ಇದು ಮಗ್ಗಿ ಅಂತೀವಲ್ಲ, ಸೊ ತುಂಬ ಆಗಿದೆ ಮಗ್ಗಿ. ಇದು ಕೂಡ ನೋಡಿ, ಇದು ಕೂಡ ಡ್ರೈ ಆಗಿತ್ತು. ಇದು ಎಲ್ಲ ಈಗ ಬೆಳೆದಿದೆ, ಲೀವ್ಸ್ ಬಂದಿದೆ ಇದಕ್ಕೂ. ಸೊ ಇಷ್ಟು. ಇಲ್ಲಿ ತುಳಸಿ ಗಿಡ ಇದೆ. ಇಲ್ಲಿ 2 ಥರ ಇದು ಸ್ಯಾಫ್ರಾನ್ ಕೇಸರಿ ಹೂವಿಂದಿದು. ಇದು ಕೂಡ ಮಗ್ಗಿ ಬಿಡ್ತಾ ಇದೆ, ಕೂಡ ಚಿಗುರಿದೆ ಇವಾಗ. ಸೊ ಇದಾದ್ಮೇಲೆ ಇದೊಂದು ಹೂವು ನೋಡಿ, ಇದು ಶೋಗಂತ ಇಟ್ಟಿದ್ದು ಈ ಹೂವು. ಈ ತರ ಬರುತ್ತೆ. ಇದು ಪರ್ಪಲ್ ಕಲರ್ ಇದೆ, ಶೋ ಗಿಡ ಇದೊಂದಿದೆ ಇದರಲ್ಲಿ. ಸೊ ಇಲ್ಲೂ ಏನಾದರೂ ಹಚ್ಚಬೇಕು, ನೋಡ್ತೀನಿ ಯಾವುದಾದ್ರೂ ತಗೊಂಡ್ರೆ ಹಚ್ಚೋಣ. ಇದು ನಮ್ಮ ಸಿಂಪಲ್ ಲಂಚ್, ಫಿಶ್ ಫ್ರೈ, ದಾಲ್ ಆ್ಯಂಡ್ ರೈಸ್. ಇದಕ್ಕೆ ನಾವು ವರಣ ಅಂತೀವಿ ಮರಾಠಿಯಲ್ಲಿ. ಸೊ ಇದು ಮತ್ತೆ ಇದರಲ್ಲಿ ತುಪ್ಪ, ಅನ್ನ, ತುಪ್ಪ ಮತ್ತೆ ಇದು ವರಣ. ಬೆಸ್ಟ್ ಕಾಂಬಿನೇಷನ್. ಆಹಾ, ಚೆನ್ನಾಗಿರುತ್ತೆ. ಈವನ್ ಬೇಗ ಆಗುತ್ತೆ, ಕ್ವಿಕ್ ಆಗಿ, ಜಾಸ್ತಿ ಇದು ಮಾಡೋದೇ ಇಲ್ಲ. ಇವತ್ತು ಸಂಡೇ, ಸೊ ಹಾಗೆ ಸಂಜೆ ಬೇಜಾರಾಗ್ತಾಯಿತ್ತು. ಸೊ ಎಲ್ಲಾದರೂ ಹೊರಗಡೆ ಹೋಗೋಣ ಅಂತ ಅಂದರು. ಸೊ ಹಾಗೆ ಪಾರ್ಕಿಗೆ ಬಂದಿದ್ದೀವಿ ಅಮ್ಮನ ಕರ್ಕೊಂಡು. ಯೂಶ್ವಲಿ ನಾವು ಸ್ಯಾಟರ್ಡೆ ಸಂಡೇ ಟ್ರೈ ಮಾಡ್ತೀವಿ ಪಾರ್ಕಿಗೆ ಬಂದು ಅವನಿಗೆ ಆಟ ಆಡ್ಸೋದಕ್ಕೆ. ಅಲ್ಲಿ ತುಂಬ ಜಾಗ ಇರುತ್ತಲ್ಲ, ಸ್ಪೇಷಿಯಸ್ ಆಗಿ, ಸೊ ತುಂಬ ಓಡಾಡ್ತಾನೆ. ಸೊ ಇದು ದೊಡ್ಡ ಪಾರ್ಕ್, ನಮ್ಮ ಮನೆ ಹತ್ರನೇ ಇದೆ. ಇದು ಸೆಂಟ್ರಲ್ ಪಾರ್ಕ್, ದೊಡ್ಡ ಪಾರ್ಕ್ ಇದು ನಮ್ಮ ಏರಿಯಾದು. ಸೊ ತುಂಬ ಜನ ಬಂದಿರ್ತಾರೆ, ತುಂಬ ರಶ್ ಕೂಡ ಇತ್ತು. ಮತ್ತು ಇಲ್ಲಿ ತುಂಬಾ ಗೇಮ್ಸ್ ಇದೆ ಆಡೋದಕ್ಕೆ. ಸೊ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಸ್ಯಾಟರ್ಡೆ ಸಂಡೇ ಇಲ್ಲಿ ಕರ್ಕೊಂಡ್ಬರ್ಬೋದು. ನೋಡಿ ಎಷ್ಟು ಸ್ಪೇಸಿಯಸ್ ಆಗಿದೆ. ಇಲ್ಲಿ ಜಾಗಿಂಗ್ ಮಾಡೋರು ಮಾಡ್ತಾರೆ ಬೆಳಗ್ಗೆ, ಮತ್ತು ವಾಕಿಂಗ್ ಮಾಡೋರು ಕೂಡ ಬರ್ತಾರೆ. ಮತ್ತು ಇಲ್ಲಿ ಸ್ಕೆಟಿಂಗ್ ಕೂಡ ಆಗುತ್ತೆ, ಸ್ಕೆಟಿಂಗ್ ಪ್ರಾಕ್ಟೀಸ್ ಕೂಡ ಮಾಡಿಸ್ತಾರೆ. ಮತ್ತು ವಾಲಿಬಾಲ್, ಫುಟ್ಬಾಲ್ ಎಲ್ಲ ಥರದ ಗೇಮ್ಸ್ ಕೂಡ ಇದೆ. ಇಲ್ಲಿ ಸ್ವಿಮ್ಮಿಂಗ್ ಕೂಡ ಆಗುತ್ತಂತೆ, ಸೊ ಅದು ಕೂಡ ಮಾಡಿಸ್ತಾರೆ. ಸೊ ಓವರಾಲ್ ಇಲ್ಲಿ ಎಲ್ಲನೂ ಆಗುತ್ತೆ. ಕ್ರಿಕೆಟ್ ಕೂಡ ಇದೆ, ಕ್ರಿಕೆಟ್ ಕೆಲವು ಜನ ಆಡ್ತಾಯಿದ್ರು, ಫುಟ್ಬಾಲ್ ಕೆಲವು ಜನ ಆಡ್ತಾಯಿದ್ರು. ಅಂದರೆ ಒಂದೊಂದು ಸ್ಟೇಡಿಯಂ ಥರ ಇದೆ, ಮತ್ತು ಒಂದೊಂದು ಪ್ಲೇಸ್ ಥರ ಇದೆ. ಸೊ ತುಂಬ ದೊಡ್ಡ ಪಾರ್ಕ್ ಇದು. ಸೊ ನನಗಂತೂ ತುಂಬ ಇಷ್ಟ ಆಯಿತು. ನಾವು ಕೂಡ ತುಂಬ ಚೆನ್ನಾಗಿ ವಾಕ್ ಎಲ್ಲ ಮಾಡ್ಬೋದು. ನೋಡಿ ಅಮ್ಮ ಇಲ್ಲಿ ಬಂದರೆ ತುಂಬ ಎಂಜಾಯ್ ಮಾಡ್ತಾನೆ. ಅವನಿಗೇನು ಅಷ್ಟು ಅಲ್ಲಿ ಗೇಮ್ಸ್ ಎಲ್ಲ ಆಡೋಕ್ಕೆ ಬರೋದಿಲ್ಲ. ನಾವು ಸ್ವಲ್ಪ ಅವನಿಗೆ ಆಡಿಸ್ತೀವಿ ಅಷ್ಟೇ. ಅವನಿಗೂ ಕೂಡ ಸ್ವಲ್ಪ ಎಂಟರ್ಟೈನ್ಮೆಂಟ್ ಆಗುತ್ತೆ, ಮತ್ತು ಇದೆಲ್ಲ ಕಲಿತಾನೆ. ಸೊ ಹಾಗಾಗಿ ಬಂದಿದ್ದೀವಿ. किती मुलं बघा, संडे ना गं. बस हे बस झालं. बसायचं बसायचं काय की नको म्हणाले. काय झालं रे? हा घाबरत आहे थोडा थोडा. घाबरत आहे. ए पकडा पकडा त्याला, सोडा सोडा, उतरा उतरा. आई पडला. गुड. ए चिन्ना हात झाड, हात झाड, क्लॅप क्लॅप, हात झाड. अमय, अमू, come on. ಯಾವ ತರ ಇದೆ ಇದು.
ನಮ್ಮ ಏರಿಯಾದಲ್ಲೇ ದೊಡ್ಡ ಪಾರ್ಕ್. ಸೊ ಇಲ್ಲಿ ತುಂಬಾ ಆಡೋ ಥರ ತುಂಬಾ ಇಟ್ಟಿದ್ದಾರೆ ಆಡೋದಕ್ಕೆ. ಮತ್ತು ಚೆನ್ನಾಗಿದೆ ಇದೊಂಥರ ಪಾರ್ಕ್. ಇದು ಸ್ವಲ್ಪ ಹತ್ತಿರ ಇದೆ ನಮ್ಮ ಏರಿಯಾಕ್ಕೆ, ನಾವೆಲ್ಲಿ ಇರ್ತೀವಿ ಅಲ್ಲಿ. ಸೊ ನೋಡಿ ಆಟ ಆಡ್ತಿದ್ದಾನೆ. ಇಲ್ಲಿ ಬಂದರೆ ಅಮ್ಮ ತುಂಬಾ ಎಂಜಾಯ್ ಮಾಡ್ತಾನೆ. ಆಮೇಲೆ ಇಲ್ಲಿ ಸಂಡೇಸ್ ಮತ್ತು ಸ್ಯಾಟರ್ಡೇ ತುಂಬ ಜನ ಬರ್ತಾರೆ ಆಟ ಆಡೋದಕ್ಕೆ. ಸೊ ತುಂಬ ಪ್ಲೇಸಸ್ ಆಟ ಆಡೋದಕ್ಕೂ ತುಂಬಾ ಸ್ಪೇಷಿಯಸ್ ಆಗಿದೆ. ನೋಡಿದ್ದು ಯಾವ ಥರ ಮಾಡಿದ್ದಾರೆ ವಿಚಿತ್ರ. ಸೊ ವೇರ್ ಇಸ್ ದ ಸ್ಟಾರ್ಟ್? स्टार्ट और एंड का नहीं है बट ऐसा से ಈ ಬೆಳಗ್ಗೆ ಕೂಡ ಬರ್ಬೋದು ವಾಕಿಂಗಿಗೆ. ಸೊ ಈ ವಾಕಿಂಗ್ ಮಾಡ್ತಾರೆ. ಸ್ಕೆಟಿಂಗ್ ಆಡ್ತಿದ್ದಾರೆ. ಸ್ಕೆಟಿಂಗ್ ಕೂಡ ಆಗುತ್ತೆ. ಚೆನ್ನಾಗಿದೆ. ಇಲ್ಲಿ ನೋಡಿ ದೊಡ್ಡ ಸ್ಪೇಸ್ ಇದೆ, ಸ್ಟೇಡಿಯಂ ಥರ. ಇಲ್ಲಿ ಸ್ಕೆಟಿಂಗ್ ಮಾಡ್ತಿದ್ದಾರೆ. ಎಲ್ಲ ಮಕ್ಕಳಿಗೂ ಸ್ಕೆಟಿಂಗ್ ಕಲಿಸ್ತಿದ್ದಾರೆ. ಸೊ ನನಗೆ ಸ್ಕೆಟಿಂಗ್ ಅಂತಂದ್ರೂ ಇಷ್ಟ ಆಗುತ್ತೆ, ಆದರೆ ನಾನು ಯಾವತ್ತೂ ಟ್ರೈ ಮಾಡಿಲ್ಲ. ಆದರೆ ನನ್ನ ಮಗನಿಗೆ ಅಟ್ಲೀಸ್ಟ್ ನಾನು ಕಲಿಸ್ಬೇಕು ಅಂತ ಆಸೆ ಇದೆ. ಸೊ ನೋಡೋಣ ಇನ್ ಫ್ಯೂಚರ್. ನಾನು ಇದು ನೋಡಿದಾಗ ನಾನು ಅದೇ ನಾವಿಬ್ಬರು ಮಾತಾಡ್ಕೊಳ್ತಾ ಇದ್ವಿ, ಅಮ್ಮಗೂ ಕೂಡ ಇದು ಸ್ಕೆಟಿಂಗಿಗೆ ಕಳ್ಸೋಣ ಅಂತ. ಸೊ ನೋಡೋಣ, ಅವನಿಗೆ ಇಂಟ್ರೆಸ್ಟ್ ಇದ್ದರೆ ಡೆಫಿನೆಟ್ಲಿ ಇದಕ್ಕೆ ನಾವು ಕಳಿಸ್ತೀವಿ. ಚೆನ್ನಾಗಿ ಅನಿಸುತ್ತೆ. ನಮಗೆ ಅಪಾರ್ಚುನಿಟಿ ಇತ್ತು, ಆದರೆ ಅಷ್ಟು ಅಂದರೆ ಇದನ್ನು ಆಡಬೇಕು ಅಂತ ಅಷ್ಟು ತಲೆಯಲ್ಲಿ ಬರಲಿಲ್ಲ ಅನಿಸುತ್ತೆ ನನಗೆ ಆ ಟೈಮಲ್ಲಿ. ಇಲ್ಲ ಅಂತಂದರೆ ನನಗೆ ಸ್ಪೋರ್ಟ್ಸಲ್ಲಂತೂ ತುಂಬಾ ಇಷ್ಟ. ಬೇರೆ ಎಲ್ಲ ಸ್ಪೋರ್ಟ್ಸಲ್ಲೆಲ್ಲ ನಾನು ಪಾರ್ಟಿಸಿಪೇಟ್ ಮಾಡ್ತಾಯಿದ್ದೆ. ಬ್ಯಾಡ್ಮಿಂಟನ್ ಆಗಿರ್ಬೋದು, ಮತ್ತು ಫುಟ್ಬಾಲ್, ವಾಲಿಬಾಲ್ ತುಂಬ ಇಷ್ಟ ನನಗೆ. ಈಗ ಇಲ್ಲಿ ಹತ್ತಿರದಲ್ಲೇ ಒಂದು ಎಕ್ಸಿಬಿಷನ್ ಇತ್ತು. ಅಂದರೆ ಈ ಥರ ಸೆರೆಮಿಕ್ ಐಟಮ್ಸು ಮತ್ತು ಯುಟೆನ್ಸಿಲ್ಸ್ ಆಗಿರ್ಬೋದು, ಮತ್ತು ಬಟ್ಟೆಗಳು, ಮತ್ತು ಎಲ್ಲ ಸ್ಟೇಷನ್ ಐಟಮ್ಸು. ಸೊ ಒಂಥರ ಎಕ್ಸಿಬಿಷನ್ ಥರ ಇಟ್ಟಿದ್ರು ಇಲ್ಲಿ. ಸೊ ಹಾಗೆ ಸುಮ್ಮನೆ ನೋಡ್ಕೊಂಡು ಬರೋಣ ಅಂತ ಬಂದಿದ್ದೀವಿ. ಅದಾದಮೇಲೆ ಈಗ ರಾತ್ರಿಗೆ ನಾವು ಇದು ಪ್ರಾನ್ಸ್ ಫ್ರೈನ ಮಾಡಿದ್ವಿ. ಇದನ್ನು ಕೂಡ ನನ್ನ ಹಸ್ಬೆಂಡೇ ಮಾಡಿದ್ದು. ಸೊ ತುಂಬಾ ಟೇಸ್ಟಿಯಾಗಿತ್ತು. ಈ ಎಕ್ಸಿಬಿಷನಿಂದ ಈ ಮಸಾಲೆನ ನಾನು ತೊಗೊಂಬಂದಿದ್ವಿ. ಸೊ ಅದನ್ನೇ ಒಂದು ಸಲ ಟ್ರೈ ಮಾಡೋಣ ಅಂತ ಅದನ್ನು ಹಾಕಿ ಮಾಡಿದ್ವಿ. ಸೊ ತುಂಬಾ ಟೇಸ್ಟಿಯಾಗಿ ಬಂತು. ಅದರದ್ದು ಹೆಸರು ಆ್ಯಕ್ಚುಲಿ ಹೋಗಿಬಿಟ್ಟಿದೆ, ಇವರು ಕಟ್ ಮಾಡಿಬಿಟ್ಟಿದ್ದಾರೆ. ಇಲ್ಲಂತಂದರೆ ತೋರಿಸ್ತಾ ಇದ್ದೆ. ಅದು ಯಾವುದೋ ಒಂಥರ ಕೇರಳ ಸೈಡ್ ಥರ ಇತ್ತದು. ಅಂದರೆ ಅದರಲ್ಲಿ ಬರೆದಿದ್ರು ಕೇರಳ ಸೈಡ್ ಮಸಾಲೆ ಅಂತ. ಸೊ ಅದು ಬಿಟ್ಟರೆ ಸ್ವಲ್ಪ ಪಾಪಡ್ ತೊಗೊಂಡೆ, ಹಪ್ಪಳ, ಇದು ರಾಗಿ ಹಪ್ಪಳ, ಮತ್ತು ಅಕ್ಕಿ ಹಪ್ಪಳ, ಮತ್ತು ಒಂದು ಪೊಟ್ಯಾಟೊ ಹಪ್ಪಳ. ಸೊ ಇದೆಲ್ಲ ಮಾರ್ತಾಯಿದ್ರು. ಮತ್ತು ಪಿಕಲ್ ಕೂಡ ಮಾರ್ತಾಯಿದ್ರು. ಸೊ ಆಲ್ ಇನ್ ಒನ್ ಪ್ಲೇಸಲ್ಲಿ ಎಲ್ಲ ಥರದ ಐಟಮ್ಸ್ ಎಲ್ಲ ಇಟ್ಟಿದ್ರು. ಬಟ್ಟೆ ಕೂಡ ಇತ್ತು, ಕಾಟನ್ ಕುರ್ತೀಸು ಇತ್ತು. ಇದು ನೋಡಿ, ಇದು ಪಿಕಲ್, ಮಾವಿನಕಾಯಿದು ಮಿಕ್ಸ್ಡ್ ವೆಜಿಟೇಬಲ್ ಪಿಕಲ್, ಮತ್ತು ಒಂದು ಪ್ಲೇನ್ ಮಾವಿನಕಾಯಿ ಪಿಕಲ್, ಮ್ಯಾಂಗೋ ಪಿಕಲ್. ಸೊ ಇಷ್ಟನ್ನು ತೊಗೊಂಡು ಬಂದ್ವಿ. ಸೊ ಇದಾಗಿತ್ತು ನಮ್ಮ ಸಂಡೇ. ಸೊ ಇದರೊಂದಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆಲ್ಲ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ತಿಳಿಸಿ. ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಸಿಗೋಣ ನೆಕ್ಸ್ಟ್ ವಿಡಿಯೋಲಿ. ಬಾಯ್, ಟೇಕ್ ಕೇರ್.